ಭಾರತವು ಸ್ವತಂತ್ರಗೊಳ್ಳುತ್ತದೆ ಎಂದು ಕನಸು ಕಾಣುತ್ತಿರುವ ನಿಮ್ಮ ಗುಂಪನ್ನು ಸೇರಲು ಇನ್ನೊಬ್ಬ ಕನಸುಗಾರ ಬರುತ್ತಿದ್ದಾನೆ. ಭಾರತ ಸ್ವತಂತ್ರವಾಗುವುದು ಬರೀ ಕನಸಲ್ಲ, ಅದು ನಮ್ಮ ಜೀವನದ ಗುರಿ. ಇಷ್ಟಾದರೂ ನಿಮ್ಮ ಕನಸು ಸಾಯಲಿಲ್ಲವೇ? ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಪ್ರತಿಯೊಬ್ಬನಿಗೂ ಇದೇ ಶಿಕ್ಷೆ, ಆ ಜನ್ಮಕಾರಿ ನೀರಿನ ಶಿಕ್ಷೆ. ಬಿಟ್ಟು ಬಿಡಿ ಅವನನ್ನು, ಅವನೇನು ಹುಲಿಯಲ್ಲ ಹಿಡಿದುಕೊಳ್ಳಲು. ನೀನೇನಾ ಕಡಲಿನಿಂದ ಸಮುದ್ರಕ್ಕೆ ಹಾರಿ ಎರಡೆರಡು ಕರಿ ನೀರಿನ ಶಿಕ್ಷೆಗೆ ಗುರಿಯಾದ ಮೊದಲ ಆರೋಪಿ ನೀನೇನಾ? ನಿಮ್ಮ ದೃಷ್ಟಿಯಲ್ಲಿ ನಾನೊಬ್ಬ ಆರೋಪಿ, ಆದರೆ ಅಖಂಡ ಭಾರತದ ದೃಷ್ಟಿಯಲ್ಲಿ ಸ್ವಾತಂತ್ರ್ಯಕ್ಕಾಗಿ ಸೆಣೆದಾಡುತ್ತಿರುವ ಭಾರತಾಂಬೆಯ ಸುಪುತ್ರ. ಸಾಕು, ನಿಲ್ಲಿಸು ನಿನ್ನ ಮಾತನ್ನು. ನೀನು ಈಗ ಇರುವುದು ನಮ್ಮ ಜಾಗದಲ್ಲಿ. ಎಚ್ಚರಿಕೆ. ಭಾರತೀಯ ನಾದವನು ಯಾವುದೇ ಜಾಗದಲ್ಲಿ ತನ್ನ ಮಾತೃಭೂಮಿಯ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವನು. ಅದನ್ನು ತಡೆಯುವ ಧೈರ್ಯ ನಿಮಗಿದೆಯೇನು? ಕಿರುಚಾಡು ಕಿರುಚಾಡು, ಈಗ ಎಷ್ಟು ಬೇಕಾದರೂ ಕಿರುಚಾಡು. ಇಲ್ಲಿಯ ಶಿಕ್ಷೆಯನ್ನು ಅನುಭವಿಸುತ್ತಾ ಹೋದಂತೆ ಮುಂದೆ ನಿನಗೆ ನೀರು ಕೇಳಲು ಧ್ವನಿ ಇರುವುದಿಲ್ಲ. ನಿನಗಿನ್ನು ಎರಡೆರಡು ಕರಿ ನೀರಿನ ಶಿಕ್ಷೆ ಜಾರಿಯಾಗಿದೆ. ಆದ್ದರಿಂದ ನೀನು 50 ವರ್ಷಗಳ ಕಾಲ ಇಲ್ಲೇ ಶಿಕ್ಷೆ ಅನುಭವಿಸಬೇಕು. ಇದು ನನಗೆ ಶಿಕ್ಷೆಯಲ್ಲ, ನಾನು ಮಾತೃಭೂಮಿಗೆ ಮಾಡುತ್ತಿರುವ ಸೇವೆ. ಅದು ನಿನ್ನ ಹಣೆಬರಹ. ಸರಿಯಾಗಿ ಕೇಳು. ಪ್ರತಿದಿನ ಕೆಲಸ ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭವಾಗುತ್ತದೆ. ಒಣಗಿದ ತೆಂಗಿನ ಸಿಪ್ಪೆಯನ್ನು ಕೊಟ್ಟೆ ನಾರು ತೆಗೆಯುವ ಕೆಲಸ. ದಿನವಿಡೀ ತೆಂಗಿನ ಸಿಪ್ಪೆಯನ್ನು ಸುರಿದು ಕಾಯನ್ನು ಹೊಡೆದು ಬೇರ್ಪಡಿಸಬೇಕು. ಎಲ್ಲಕ್ಕೂ ಮುಖ್ಯವಾದ ಕೆಲಸವೆಂದರೆ ಗಾಣೆಯಿಂದ ಎಣ್ಣೆ ತೆಗೆಯುವುದು. ಪ್ರತಿ 5 ದಿನಕ್ಕೆ 30 ಪೌಂಡ್ ಎಣ್ಣೆಯನ್ನು ತೆಗೆಯಲೇಬೇಕು. ತೆಗೆಯದೆ ಹೋದರೆ ಚಡಿಯೇಟು ಹಾಗೂ ರಾತ್ರಿ ಊಟವಿಲ್ಲ. ಬೆಳಗ್ಗೆ ಮತ್ತು ಸಂಜೆ ಒಮ್ಮೆ ಮಾತ್ರ ಮಲಮೂತ್ರ ವಿಸರ್ಜನೆಗೆ ಅವಕಾಶ. ದಿನವಿಡೀ ಕೆಲಸ ಮಾಡಿದರೆ 2 ಲೋಟ ನೀರು, ಒಂದೇ ಒಂದು ಹನಿ ಹೆಚ್ಚು ಕುಡಿಯುವಂತಿಲ್ಲ. ವಿಶ್ರಾಂತಿಗೆ ಅವಕಾಶವೇ ಇಲ್ಲ. ಈ ದೇಹ ಸ್ವಾತಂತ್ರ್ಯ ಪ್ರಾಪ್ತಿ ತಾಯ್ನಾಡಿನ ಮುಕ್ತಿಗಾಗಿ ಸೋಯಬೇಕಾಗಿತ್ತು. ಆದರೆ ಈ ಅಂಡಮಾನ್ನಲ್ಲಿ ಹೊಳೆಯಲು ಸಜ್ಜಾಗಿದೆ. ಪರವಾಗಿಲ್ಲ, ನಾನು ಮಾಡುತ್ತಿರುವ ಕೆಲಸ ರಾಷ್ಟ್ರ ಕಟ್ಟುವ ಕೆಲಸ. ಯುದ್ಧ ಕಾಲದಲ್ಲಿ ಹಲವು ಬಾರಿ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಗೆಲ್ಲಬೇಕು ಅಲ್ಲವೇ? ಹಾಗೆಯೇ ಈ ಸೆರೆಮನಿಯೂ ಕೂಡ ಒಂದು ಇಕ್ಕಟ್ಟಿನ ಸ್ಥಾನ. ಇದನ್ನು ಗೆದ್ದು ತಾಯಿಗೆ ಅರ್ಪಿಸಬೇಕು, ಸೋಲಬಾರದು. ಸ್ವಾತಂತ್ರ್ಯ ಲಕ್ಷ್ಮಿ ಕಿ, ಸ್ವಾತಂತ್ರ್ಯ ಲಕ್ಷ್ಮಿ ಕಿ. ವರ್ಷಗಳು ಕಳೆಯುತ್ತಿವೆ, ಶಿಕ್ಷೆಗಳು ಏರುತ್ತಿವೆ, ಆದರೆ ಸಾವರ್ಕರ್ ಅವರ ದೇಶ ಪ್ರೇಮದ ಕಿಚ್ಚು ಕಿಚ್ಚಿದ್ದೂ ಕಡಿಮೆ ಆಗುತ್ತಿಲ್ಲ. ಏನು ಚಿಂತೆ ಮಾಡಬೇಡಿ ಬ್ಯಾರಿಸ್ಟರ್ ಸಾಹೇಬರೇ. 1960ರಲ್ಲಿ ನಿಮಗೆ ಖಂಡಿತ ಬಿಡುಗಡೆಯಾಗುತ್ತದೆ. ಇನ್ನು 50 ವರ್ಷಗಳ ಕಾಲ ನಿಮ್ಮ ಬ್ರಿಟಿಷ್ ಸರ್ಕಾರ ಇರುತ್ತದೆ ಎಂದು ನಿಮಗೆ ನಂಬಿಕೆ ಇದೆಯೇ? ಎಷ್ಟು ಧೈರ್ಯ ನಿಮಗೆ? ಸರ್ಕಾರದ ವಿರುದ್ಧ ಮಾತನಾಡುತ್ತೀಯಾ? ಅಯ್ಯೋ, ನೀನು ಸಾಯುವವರೆಗೂ ನಮ್ಮ ದಾಸ್ಯದಲ್ಲೇ ಇರಬೇಕು. ಸ್ವಾತಂತ್ರ್ಯದ ಕನಸನ್ನು ಕಂಡರೆ ಆ ಕನಸಿನ ಜೊತೆಗೆ ನಿನ್ನನ್ನು ಕೊಂದು ಬಿಡುವೆವು. ಎಚ್ಚರಿಕೆ. ನೀನು ನನ್ನನ್ನು ಕೊಂದರೆ ಏನೂ ನಷ್ಟವಿಲ್ಲ. ಆದರೆ ಭಾರತದಲ್ಲಿ ನಿಮ್ಮನ್ನು ಒಡೆಯಲು ಬೀದಿ ಬೀದಿಯಲ್ಲಿ ಲಕ್ಷ ಲಕ್ಷ ತರುಣ ತರುಣಿಯರು ಒಡೆಯಲು ಮರಣ ಮೃದಂಗವನ್ನು ಬಾರಿಸುತ್ತಿದ್ದಾರೆ. ಇದು ನಿಮಗೆ ಎಚ್ಚರ. ನಿನ್ನ
ಚಿಂತಿಸಬೇಡಿ, ಇವರು ನನ್ನನ್ನು ಸಾಯಿಸಬಹುದು, ಆದರೆ ನನ್ನ ವಿಚಾರಗಳನ್ನು ಅಲ್ಲ. ಹೇಳಿ ಅಯ್ಯ. ಊಟ ತಗೊಳ್ಳಿ ನೀವು. ಸರಿಯಾದ ಊಟ ಬಂದು ವರ್ಷಗಳೇ ಕಳೆದಿವೆ. ಯಾವಾಗಲೂ ಚೇಳು ಹಲ್ಲಿಗಳ ಎಂಜಲನ್ನು ತಿನ್ನುವ ಭಾಗ್ಯ ನಮ್ಮದು. ಪ್ರತಿಯೊಂದು ಜೀವರಾಶಿಯನ್ನು ದೇವರ ಪ್ರಸಾದದಂತೆ ಸ್ವೀಕರಿಸೋಣ. ಒಟ್ಟಿಗೆ ಕೂತು ಹೊಟ್ಟೆ ನೋಡಿದ್ದೀರಾ? ಬಡಿ ಭಾರತ್ ಮಾತಾ ಕೀ. ಅಯ್ಯೋ ದೇವರೇ. ಅಯ್ಯಯ್ಯೋ ರಾಮ, ಇದು ಅವಸ್ಥೆ. ಮಾತೃಭೂಮಿಗೆ ಸ್ವತಂತ್ರ ನೀಡುವೆನೆಂದು ಹೇಳಿ ಈಗ ನೀವೇ ಬಂದಿಯಾಗಿದ್ದೀರಲ್ಲ. ಅಯ್ಯೋ ದೇವರೇ, ನಾನೇನು ತಪ್ಪು ಮಾಡಿದೆ? ನನಗೇಕೆ ಈ ಶಿಕ್ಷೆ? ನಿಮ್ಮನ್ನು ಈ ಪರಿಸ್ಥಿತಿಯಲ್ಲಿ ನನ್ನಿಂದ ನೋಡಲಾಗುತ್ತಿಲ್ಲ. ಚಿಂತೆ ಮಾಡಬೇಡ, ನಾನು ತಾಯಿಯನ್ನು ಬಂಧ ಮುಕ್ತಗೊಳಿಸುತ್ತೇನೆ. ನಿಜ, ಭಾರತ ಮಾತೆಯ ರಕ್ಷಣೆಗಾಗಿ ನನ್ನ ಗಂಡ ಹೋಗಿದ್ದಾರೆ ಎಂದು ನಾನು ಯಾವಾಗಲೂ ಹೆಮ್ಮೆಯಿಂದ ಜೀವಿಸುತ್ತಿದ್ದೇನೆ. ದೇಶದಲ್ಲಿ ನಿಮ್ಮ ಬಗ್ಗೆ ಸುಳ್ಳು ಸುದ್ದಿಗಳು, ಅಪಪ್ರಚಾರಗಳು ತಾಂಡವವಾಡುತ್ತಿರುತ್ತವೆ. ನಿಮ್ಮ ಬಗ್ಗೆ, ನೀವು ಪಡುತ್ತಿರುವ ಯಾತನೆಗಳ ಬಗ್ಗೆ ತಿಳಿದಿದೆ. ಸಂಸಾರಕ್ಕಾಗಿ ಬದುಕಿದ ಜನರಂತೆ ನಾವಾಗೋದು ಬೇಡ. ನಮಗಾಗಿ ಒಂದು ಧ್ಯೇಯವಿದೆ, ಅದಕ್ಕಾಗಿ ಬದುಕೋಣ. ನಮ್ಮದಿಂದ ಬಿಡಿ, ನಿಮ್ಮನ್ನು ನೋಡಿಕೊಳ್ಳಿ. ನೀವು ಕ್ಷೇಮವಾಗಿದ್ದರೆ ಅದೇ ನಮಗೆ ತೃಪ್ತಿ. ಯಾವತ್ತೂ ಧೈರ್ಯಗೆಡಬೇಡಿ. ಸಾಕು, ಎಷ್ಟು ಹೊತ್ತು ಮಾತನಾಡುತ್ತೀರಾ? ಅಯ್ಯೋ ಬಿಡಿ ಬಿಡಿ, ಅಯ್ಯೋ ಬಿಡಿ 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 ಬಿಡಿ. ಏನು ಸುಳಿವುಗಳನ್ನು ಕೇಳಿದೆ? ಸುಳಿವುಗಳನ್ನು ಕೇಳಲು ನಿಮ್ಮಂತ ನಡಿಬುದ್ಧಿ ನನಗಿಲ್ಲ. ಎಷ್ಟು ಧೈರ್ಯ ನಿನಗೆ? ಅಮ್ಮ, ಅಯ್ಯೋ, ಅಪ್ಪ, ಬೇಗ ಬೇಗ ಎಣ್ಣೆ ತೆಗಿ. ಸಂಜೆ ಒಳಗೆ
1857ರ ಇತಿಹಾಸ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಬಣ್ಣಿಸಿ ಜನರ ಮನಸ್ಸಲ್ಲಿ ಕಿಚ್ಚು ಹತ್ತಿಸಬೇಕಾಗಿತ್ತು. ಅದೇ ಕೈಯಿಂದ ಗಾಣದ ಕೋಲನ್ನು ಹಿಡಿದು ತಿರುಗಿಸುತ್ತದೆ. ಅದು ನಿನ್ನ ಕರ್ಮ. ಬೇರೆಯವರಂತೆ ಶಾಂತಿಯಿಂದ ಪ್ರತಿಭಟಿಸಿ ಮನೆಯಲ್ಲಿ ಕೂರುವುದು ಬಿಟ್ಟು ಕ್ರಾಂತಿ ಕ್ರಾಂತಿ ಎಂದು ಹೊರಟೆಯಲ್ಲ, ಈಗ ಅನುಭವಿಸು. ಶಾಂತಿಯಿಂದಿರಲು ನಾನು ದೇವರ ಮುಂದೆ ಕುಳಿತು ತಪಸ್ಸು ಮಾಡುತ್ತಿಲ್ಲ, ರಕ್ಕಸರ ಮುಂದೆ ನಿಂತು ಸ್ವಾತಂತ್ರ್ಯಕ್ಕಾಗಿ ಪ್ರತಿಭಟಿಸುತ್ತಿದ್ದೇನೆ. ನೀವು ಬಂದರೆ ನಿಮ್ಮೊಂದಿಗೆ, ನೀವು ಬರದಿದ್ದರೆ ನಿಮ್ಮನ್ನು ಬಿಟ್ಟು, ವಿರೋಧಿಸಿದರೆ ಅದನ್ನು ಬೇಟಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತೇನೆ. ನೀವು ತುಂಬಾ ಭ್ರಮೆಯಲ್ಲಿ ಬದುಕುತ್ತಿದ್ದೀರಾ. ಇರಲಿ ಇರಲಿ, ಈಗ ನಿಮ್ಮ ಕೆಲಸ ಮಾಡಿ. ನಿನ್ನ ಪಕ್ಕದವನು ಸಂಜೆ ವೇಳೆಗೆ ಅವನ ಕೆಲಸವನ್ನು ಮುಗಿಸಿದ್ದಾನೆ. ಆದರೆ ನೀನು ರಾತ್ರಿ ಇಡೀ ಕೆಲಸ ಮಾಡುತ್ತಿ. ನಾಚಿಕೆ ಆಗುತ್ತಿಲ್ಲವೇ? ಮೈ ಮುರಿದು ಕೆಲಸವನ್ನೇ ಮಾಡುವವನು ಸರಿಯಾಗಿ ಮಾಡಿದ್ದಾನೆ. ಆದರೆ ಅರ್ಧ ಗಂಟೆ ಸಮಯವನ್ನು ಕೊಟ್ಟು ಅವನ ಕೈಯಲ್ಲಿ ಒಂದು ಪದ್ಯವನ್ನು ಬರೆಯುವ ಹೇಳಿ ಅವನು ಹಾಗಲ್ಲ ಎನ್ನುತ್ತಾನೆ. ಆದರೆ ನಾನು ಅದನ್ನು ಸಲೀಸಾಗಿ ಮಾಡಿಬಿಡುವೆ. ಯಾರಿಂದ ಯಾವ ಕೆಲಸವನ್ನು ಮಾಡಿಸಿಕೊಳ್ಳಬೇಕೆಂದು ಗೊತ್ತಿಲ್ಲದವರಿಗೆ ನಾಚಿಕೆ ಆಗಬೇಕು. ಇಲ್ಲವೇ ಬಾರಿ ಬಾಬು, ನನ್ನ ಮುಂದೆ ಈ ರೀತಿಯಾಗಿ ಮಾತನಾಡುತ್ತೀಯ? ಎಷ್ಟು ಬಾರಿ ಶಿಕ್ಷಿಸಿದ್ರು ನಿನ್ನ ಧರ್ಮವು ಮಿತಿಗೆ ಬರಲಿಲ್ಲವಲ್ಲ. ಹೀಗೆಯೇ ಮಾತನಾಡಿದರೆ ನೀನು ನನ್ನ ಕೈಯಿಂದಲೇ ಸತ್ತು ಹೋಗುತ್ತೀಯ. ಸಾವಿಗೆ ಎದುರುವವನು ಯಾವತ್ತೂ ಕ್ರಾಂತಿಕಾರಿಯಾಗಬಲ್ಲ. ನಿನಗೆ ಎಷ್ಟು ಹೇಳಿದರೂ ಅಷ್ಟೇ. ಅಯ್ಯ, ನಮ್ಮನ್ನು ಕ್ಷಮಿಸಿ ಬಿಡಿ. ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರುವ ಭಾರತೀಯರಿಗೆ ಈ ರೀತಿಯಾಗಿ ಶಿಕ್ಷಿಸಿದ್ದಾರೆ. ನೋಡಿಕೊಂಡು ಇರಬೇಕಾಗಿದೆಯಲ್ಲ. ಅಯ್ಯೋ, ಚಿಂತಿಸಬೇಡಿ, ಇದು ನಾನು ಮಾತೃಭೂಮಿಗೆ ಮಾಡುತ್ತಿರುವ ಸೇವೆ. ನಮ್ಮಿಂದ ಪ್ರೇರಿತರಾಗಿ ಒಬ್ಬನೇ ಒಬ್ಬ ದೇಶಭಕ್ತನಾಗಬೇಕಾದರೂ ಅದು ನಮಗೆ ಸಂವಿಜಯ ಅಲ್ಲವೇ? ಭಾರತದಲ್ಲಿ ನಮ್ಮ ಬಗ್ಗೆ ಸುಳ್ಳು ಸುದ್ದಿಗಳು, ಅಪಪ್ರಚಾರಗಳು ಮುಗಿಲೆದ್ದೋಗಿದೆ. ಆದರೂ ನಾವು ಚಿಂತಿಸುವ ಮಾಡುವುದು ಬೇಡ. ಏಕೆಂದರೆ ತಾಯಿಗೆ ಗೊತ್ತು ಯಾರು ಅವಳ ನಿಜವಾದ ಮಕ್ಕಳು ಏನು. ನಾವು ಇಲ್ಲಿ ಸುರಿಸುತ್ತಿರುವ ಒಂದೊಂದು ರಕ್ತದ ಹನಿಯಲ್ಲೂ ಭಾರತಾಂಬೆಯ ಋಣವಿದೆ. ಅವಳಿಗೋಸ್ಕರ ಎಲ್ಲವನ್ನು ಸಹಿಸಿಕೊಂಡು ಕಾಲಚಕ್ರ ಜೊತೆ ಮುಂದೆ ಸಾಗೋಣ. ಕೊನೆಯದಾಗಿ ಕೆಲವು ನಮ್ಮದೇ. ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ತನ್ನ ಸರ್ವಸ್ವವನ್ನೇ ದೇಶಕ್ಕಾಗಿ ತ್ಯಾಗ ಮಾಡಿದ ಸಾವರ್ಕರ್ ಜಿ ಕೊನೆಯ ಕ್ಷಣದಲ್ಲಿ ನೊಂದು ಪ್ರಾಣ ಬಿಡುವಂತಾಯಿತು. ಈ ದೇಶದಲ್ಲಿ ಸ್ವತಂತ್ರ ವೀರ ಎಂಬ ಬಿರುದು ಸಿಕ್ಕಿದ್ದು ಒಬ್ಬರಿಗೆ ಮಾತ್ರ, ಅದು ಸಾವರ್ಕರಿಗೆ. ಅವರಂತಹ ಮತ್ತೊಬ್ಬ ರೀತಿಯ ಅಸೀಮ ಸಾಹಸದ ಬೌದ್ಧಿಕ ಕ್ಷತ್ರಿಯನನ್ನು ಜಗತ್ತು ಕಂಡಿರಲಿಲ್ಲ. ಧೈರ್ಯವಂತ ದೇಶಭಕ್ತ ವೀರ ಸಾವರ್ಕರ್, ವಿನಾಯಕ ದಾಮೋದರ ಸಾವರ್ಕರ್. ಬನ್ನಿ ಆ ಮಹಾ ವೀರನನ್ನು ಸ್ಮರಿಸುವ ಮೂಲಕ ತಾಯಿ ಭಾರತಿಗೆ ಎಲ್ಲರೂ ಒಕ್ಕರಲಿ ಬೋಲೋ ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು.